ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೇ ಇಲ್ವಂತೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನೇ ಕೊಲೆ ಮಾಡಿದ್ದು ಅಂತ ಹೊಸ ವಾದವನ್ನ ಶುರು ಮಾಡಿದ್ದಾರೆ. ಮೆಡಿಕಲ್ ಬೇಲ್ ಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ದರ್ಶನ್ಗೆ ಈಗ ಢವಢವ ಮತ್ತೆ ಜಾಸ್ತಿ ಆಗಿದೆ. ಯಾಕಂದ್ರೆ ಈಗ ಹೊರಗೆ ಬಂದಿರೋದು ಮಧ್ಯಂತರ ಜಾಮೀನಿನ ಮೂಲಕ. ಈಗ ಇದೇ ಜಾಮೀನು ಖಾಯಂ ಆಗುತ್ತೋ ಇಲ್ವೋ ಎನ್ನುವುದರ ಹಣೆಬರಹ ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ಇಂದು ದರ್ಶನ್ ಪರವಾಗಿ ಬಲವಾದ ವಾದ ಮಂಡನೆಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆಯಲು ನಟ ದರ್ಶನ್ ಪರ ಸಿ.ವಿ. ನಾಗೇಶ್ ಹೈಕೋರ್ಟ್ನಲ್ಲಿ ವಾದ ಮಾಡುತ್ತಿದ್ದಾರೆ. ಬೆಳಿಗ್ಗೆ ಸುದೀರ್ಘ 2 ಗಂಟೆ, ಸಂಜೆ ಮತ್ತೆ 1 ಗಂಟೆಯ ಕಾಲ ವಾದ ಮಂಡಿಸಿದ್ದಾರೆ. ಆರಂಭದಲ್ಲೇ ರೇಣುಕಾಸ್ವಾಮಿ ಕಳಿಸುತ್ತಿದ್ದ ಅಶ್ಲೀಲ ಮೆಸೇಜ್ಗಳು, ಅವುಗಳನ್ನು ಪವಿತ್ರ ಗೌಡ ಮಾತ್ರವಲ್ಲದೆ ಹಲವರಿಗೆ ಕಳಿಸಿದ್ದರ ಬಗ್ಗೆ ನಾಗೇಶ್ ವಾದ ಮಾಡಿದ್ರು. ರೇಣುಕಾಸ್ವಾಮಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ತುಂಬಾ ಮಹಿಳೆಯರಿಗೆ ಈ ರೀತಿ ಮೆಸೇಜ್ ಮಾಡಿದ್ದಾನೆ. ಮಹಿಳೆಯರ ಬಗ್ಗೆ ಆತನಲ್ಲಿ ಯಾವುದೇ ರೀತಿಯ ಗೌರವ ಇರಲಿಲ್ಲ ಎನ್ನುವುದು ಆತನ ಮೆಸೇಜ್ಗಳಿಂದಲೇ ಗೊತ್ತಾಗುತ್ತದೆ. ಇನ್ನು ರೇಣುಕಾಸ್ವಾಮಿಯದ್ದು ಅಸಹಜ ಸಾವು ಅಂತ ಪ್ರಕರಣ ದಾಖಲಿಸಬಹುದಿತ್ತು. ಆದರೆ ಪೊಲೀಸರು ಸೆಕ್ಷನ್ 302ರ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಶವ ಸಿಕ್ಕ ನಂತರ ಜೂನ್ 9ರಂದು ಪೋಸ್ಟ್ಮಾರ್ಟಂ ಕೂಡ ಮಾಡಿರಲಿಲ್ಲ. ಕಿಡ್ನಾಪ್, ಸಾಕ್ಷ್ಯನಾಶ, ಕೊಲೆ ಪ್ರಕರಣಗಳನ್ನು ದರ್ಶನ್ ವಿರುದ್ಧ ಹೊರಿಸಲಾಗಿದೆ. ಈ ಪ್ರಕರಣದಲ್ಲಿ 355, 201 ಜಾಮೀನು ನೀಡಬಹುದಾದ ಸೆಕ್ಷನ್ಗಳಾಗಿವೆ. ರೇಣುಕಾಸ್ವಾಮಿಯ ಕೊಲೆಯ ಉದ್ದೇಶ ಇರಲಿಲ್ಲ. ಒತ್ತಡ ಹೇರಿ ಕರ್ಕೊಂಡು ಬಂದ್ರೆ ಕಿಡ್ನಾಪ್ ಆಗುತ್ತೆ. ಆದ್ರೆ ರೇಣುಕಾಸ್ವಾಮಿ ಮೇಲೆ ಒತ್ತಡ ಹೇರಿ ಕರ್ಕೊಂಡು ಬಂದಿಲ್ಲ. ಆ ಬಗ್ಗೆ ಸಾಕ್ಷ್ಯಗಳು ಇಲ್ಲ ಎಂದು ವಾದಿಸಿದ್ರು. ಇದೇ ವೇಳೆ ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿರೋದು ಶೂನ, ಚಪ್ಪಲಿನ ಎಂಬ ಬಗ್ಗೆಯೂ ಆಕ್ಷೇಪ ಎತ್ತಿದ್ರು ನಾಗೇಶ್. ಜೂನ್ 12ಕ್ಕೆ ಶೆಡ್ನಲ್ಲಿ ಮಹಜರು ಆಗಿದೆ. ವೆಪನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶೆಡ್ನಲ್ಲಿ 2 ಕೊಂಬೆಗಳನ್ನು ಸೀಸ್ ಮಾಡಿದ್ದಾರೆ. ಅವು ನಮ್ಮ ಕಡೆ ದನ ಎಮ್ಮೆ ಓಡಿಸೋ ಕೊಂಬೆಗಳು ಇರ್ತಾವಲ್ಲ, ಅಂಥದ್ದು. ಜೂನ್ 9ರಂದೇ ಇನ್ಸ್ಪೆಕ್ಟರ್ಗೆ ಮಾಹಿತಿ ಇರುತ್ತೆ. ಆದ್ರೆ ಟೈಮ್ ತಗೊಂಡು ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾರೆ. ಹೀಗಾಗಿಯೇ ಇದು ಕ್ರಿಯೇಟ್ ಮಾಡಿರುವ ಫ್ಯಾಬ್ರಿಕೇಟೆಡ್ ಪಂಚನಾಮೆ. ಜೂನ್ 12ರಂದು ಪೊಲೀಸರು ಸೆಕ್ಯೂರಿಟಿಗಳನ್ನ ಮನೆಗೆ ಕಳಿಸಿದ್ದಾರೆ. ಕೊಲೆ ಆಗಿರೋದು 8ನೇ ತಾರೀಕು. ಇವರು ಯಾಕೆ 12ಕ್ಕೆ ಬಂದ್ರು? ಜೂನ್ 10ಕ್ಕೆ ಕೆಲವರು ಸರೆಂಡರ್ ಆಗಿದ್ದಾರೆ. A4, A15, A16, A17 ಸರೆಂಡರ್ ಆಗ್ತಾರೆ. ಅವರು ವಾಲಂಟರಿ ಸ್ಟೇಟ್ಮೆಂಟ್ ಕೂಡ ನೀಡುತ್ತಾರೆ. ಸೀನ್ ಆಫ್ ಕ್ರೈಮ್ ಫೋಟೋ, ವಿಡಿಯೋವನ್ನು PSIಗೆ ಶೇರ್ ಮಾಡಿರ್ತಾರೆ. PSI ಮೊಬೈಲ್ನಿಂದ ಈವರೆಗೂ ರಿಟ್ರೀವ್ ಮಾಡಿಲ್ಲ ಯಾಕೆ ಎಂಬುದು ನಾಗೇಶ್ ವಾದವಾಗಿತ್ತು. ಇಷ್ಟಕ್ಕೆ ನಾಗೇಶ್ ಅವರ ವಾದ ಮುಗಿಯಲಿಲ್ಲ. ದರ್ಶನ್ಗೆ ಜಾಮೀನು ಕೊಡಿಸುವ ವಿಚಾರದಲ್ಲಿ ಮತ್ತಷ್ಟು ಪ್ರಮುಖ ಅಂಶಗಳನ್ನು ಕೋರ್ಟ್ ಮುಂದೆ ಹೈಲೈಟ್ ಮಾಡಿದ್ದಾರೆ. ವಾದ ಮುಂದುವರಿಸುತ್ತಾ ರೇಣುಕಾಸ್ವಾಮಿ ಕೊಲೆ ಮಾಡಿರೋದು ದರ್ಶನ್ ಅಲ್ಲ, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎಂದು ವಾದಿಸಿದ್ರು ನಾಗೇಶ್. ಕೊಲೆ ಆರೋಪಿಯಾಗಿರುವ ಪ್ರದೂಷ್ ಕೊಲೆ ಮಾಡಿರೋರನ್ನ ಸರೆಂಡರ್ ಮಾಡಿಸ್ತಾನೆ. ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಅಧ್ಯಕ್ಷ. ಇದನ್ನೇ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಮರದ ಕೊಂಬೆಗಳ ಮೇಲೆ ರಕ್ತದ ಕಲೆ ಇದೆ ಅಂತ ಪಂಚನಾಮೆ ಮಾಡ್ತಾರೆ. ಆದ್ರೆ FSL ವರದಿಯಲ್ಲಿ ರಕ್ತದ ಕಲೆ ಇಲ್ಲ ಅಂತ ಬಂದಿದೆ ಎಂದ್ರು. ಬೇರೆ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆಯಾ? ಅದಕ್ಕೆ ಹೌದು ಸ್ವಾಮಿ, ಬೇರೆ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆ ಎಂದರು ನಾಗೇಶ್. ಈ ಎಲ್ಲ ವಾದಗಳನ್ನ ಮಾಡುತ್ತಿರುವಾಗಲೇ ಮಧ್ಯಪ್ರವೇಶಿಸಿದ ಜಡ್ಜ್, ಇನ್ನೆಷ್ಟು ಸಮಯ ವಾದ ಮಾಡ್ತೀರಿ ಅಂದ್ರು. ಇನ್ನೊಂದು 20 ನಿಮಿಷ ಬೇಕು ಸ್ವಾಮಿ ಅಂದ್ರು ನಾಗೇಶ್. ಹಾಗಾಗಿ ಗುರುವಾರ ಮಧ್ಯಾಹ್ನ ವಾದ ಮಾಡಿ ಎಂದು ಜಡ್ಜ್ ಕಲಾಪವನ್ನ ಮುಂದೂಡಿದ್ರು. ಈ ಮಧ್ಯೆ ಕೇಸ್ ಸಂಬಂಧ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ. ಮೊದಲೇ ಹೇಳಿದ ಹಾಗೆ ಅದರಲ್ಲಿ ಪೂರಕ ಅಂತಿಮ ವರದಿಯನ್ನು ಈಗ ಪೊಲೀಸರು ಸಲ್ಲಿಸಿದ್ದಾರೆ. ಅದು ಆಗಿರ್ತಕ್ಕಂಥದ್ದು ಈ FSLನಿಂದ ಬಂದಿರತಕ್ಕಂತಹ ಕೆಲವು ತಾಂತ್ರಿಕ ವರದಿಗಳ ಆಧಾರದ ಮೇಲೆ ಈ ಪೂರಕ ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ. ಹೀಗೆ ಕೋರ್ಟ್ನಲ್ಲಿ ಒಂದೆಡೆ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ವಾದ ಸರಣಿ ನಡೆದಿದೆ. ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸರಿಯಾದ ತನಿಖೆ ನಡೆಸಿಲ್ಲ ಎಂಬ ಆರೋಪ ಮಾಡುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕಮಿಷನರ್ಗೆ ದೂರು ನೀಡಿದ್ರು. ಈ ಬಗ್ಗೆ ಪಶ್ಚಿಮ ವಿಭಾಗ DCP ಗಿರೀಶ್ ಅವರಿಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಕಮಿಷನರ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.